ಸ್ನೇಹಿತರೆ ನಮಸ್ಕಾರ. ಇವತ್ತು ನೋಡ್ಬೋದು ನಾವು MLC ಕಂಪ್ನಿಯಿಂದ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ದು ಬೆಸ್ಟ್ ರಿಸಲ್ಟ್ ಬಂದ ಎಂಥ ಒಂದು ರಿಸಲ್ಟ್ ನಾವು ನಿಮ್ಗೆ ತೋರಿಸ್ಲಿಕ್ಕೆ ಹೊಂಟೀವಿ. ಯಾಕಂದರೆ ರೈತರು ಇಲ್ಲಿ ಫಸ್ಟ್ ನಮ್ಮ ಮ್ಯಾಗ ವಿಶ್ವಾಸ ಮಾಡಿಲ್ಲ. ನಾವು ಫಸ್ಟ್ ಇಲ್ಲಿ ಬಂದಾಗ ವಿಶ್ವಾಸ ಮಾಡಿ ಒಂದೇ ಸಲ ನೀವು 1 ಎಕರೆ ಅಥವಾ ಒಂದು ಅರ್ಧ ಎಕರೆ ಮಾಡಿ ನೋಡಿ ಅಂತ ಹೇಳಿದಾಗ ಅವ್ರು ಮಾಡ್ಯಾರ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಅಂಥ ರೈತರನ್ನ ನಾನು ನಿಮ್ಗೆ ಭೇಟಿ ಮಾಡಿಸ್ತೀನಿ. ಬರ್ರಿ ಸ್ನೇಹಿತರೆ ನೋಡೋಣ. ಸರ್ ನಮಸ್ಕಾರ ರೀ. ಸರ್ ನಿಮ್ಮ ಹೆಸರು ಬಾಬುರಾವ್. ಸರ್ ಯಾವ್ದು? ಹುಲ್ಸೂರ ಅಂದರೆ ಕಲ್ಯಾಣ ತಾಲೂಕಾ? ಹಾಂ ರೈಟ್ ಸರ್. ಸರ್ ಇದಕ್ಕೆ ಬೀಜೋಪಚಾರ ಕೊಟ್ಟಿದ್ದೇವಲ್ಲ ನಾವು, ಬರೀ ಬೀಜೋಪಚಾರ ಮಾಡೇ ಬಿತ್ತಿದಲ್ಲ ಎಣ್ಣೆ ಇದು? ಹಾಂ ಎಣ್ಣೆ. ಅಂದರೆ ನೀವು ಯಾವುದೇ ಥರ DAP ಅಥವಾ ಹೀರೆ ಯಾವುದೂ ಹಾಕಿಲ್ಲ? ವರ್ಷನೂ DAP ಹೀರೆ ಹಾಕ್ತಿದ್ರಿ. ನಿಮ್ಗೊಂದು 1500-2000 ತನಕ ನಿಮ್ಗೆ ಖರ್ಚು ಬರ್ತಿತ್ತು ವರ್ಷನ. ಮತ್ತೊಂದು ಆಳು ಭೀ ಎಕ್ಸ್ಟ್ರಾ ಹತ್ತಿತ್ತು. ಈ ವರ್ಷ ಆಳು ಹತ್ತಿಲ್ಲ, ಇದು ಖಾತಾ ಭೀ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಬೀಜೋಪಚಾರ ಮಾಡಿದ ಬೆಸ್ಟ್ ರಿಸಲ್ಟ್ ಬಂದ. ನಿಮಗೆ ಹೆಂಗೆ ಅನ್ಸದ? ನಮಗೆ ಸರಿಯಾಗಿ ಅನ್ಸದ, ಬೆಸ್ಟ್ ಮನ್ಸಿಗೆ ಹಿಡ್ಸದ. ಸ್ನೇಹಿತರೆ ನೋಡ್ಬೋದು ನೀವು ಯಾವ ಥರ ರಿಸಲ್ಟ್ ಅದ ಅಂತ ಇಲ್ಲಿ. ಯಾಕಂದರೆ ಜಬರ್ದಸ್ತ್ ಇಂಥ ಒಂದು ಹೆಸರು ಬೆಳೆ ಇಲ್ಲಿ ತನಕ ಅವ್ರು ಒಂದು ಏನು ಸ್ಪ್ರೇ ಮಾಡಿಲ್ಲ, ಏನಿಲ್ಲ, ಬರೀ ಬೀಜೋಪಚಾರ ಮ್ಯಾಗ ಬಿಟ್ಟಿದ್ದದ ಅವ್ರು ಜಸ್ಟ್. ಈಗ ನಮ್ಗೆ ಅದಕ್ಕಲ್ಲೇ ಸ್ಪೆಷಲಿ ಕರ್ಸಿದ್ರು ನೋಡಮಂತೇಳಿ ಬಂದು ಅವ್ರಿಗೆ ಭಾಳ ಇಷ್ಟ ಆಗ್ಯದ. ಅವ್ರು ಅಂದರು ಈ ಸಲ ಸರ್ ನಮ್ಗೆ ಭಾಳ ಉಳಿತಾಯ ಭೀ ಆಗ್ಯದ, ಹೆಚ್ಚಿಗೆ ಖರ್ಚು ಭೀ ಬಂದಿಲ್ಲ ಅಂತ ಹೇಳಿದ್ರು. ಸರ್ ನೀವು ಅದೇ ಥರ ಈ ಕಡೆ ನೋಡ್ಬೋದು, ಇದು ಯಾವುದೇ ಥರ ನಮ್ಮ ಬೀಜೋಪಚಾರ ಮಾಡ್ಲಾರ್ದದ, MLC ಮಾಡ್ಲಾರ್ದದ. ಇವರು ಹೀರೆ DAP ಹಾಕಿ ಬಿತ್ತಾರ. ನೀವು ನೋಡ್ಬೋದು ಇದು ಭೀ ಬೆಳೆ ಹೆಂಗದ ಅಂತ ಹೇಳಿ. ಇವ್ರು ಬಾಜು ಹೊಲ್ದದ ಸರ್. ಯಾಕಂದರೆ ಇವರು ಬೀಜೋಪಚಾರ ಮಾಡಿ ಬಿತ್ತಾರೆ, ಇವ್ರು ಮಾಡಿಲ್ಲ. ಅವರು ಕೇಳಿದ್ರೆ ಅಂತ ಸರ್ ನಮ್ಕಿನ್ನ ನಿಮ್ಮ ಬೆಳೆ ಗ್ರೋತ್ ಆಗ್ಯದ, ಏನು ಹಚ್ಚಿರ ಅಂತ ಕೇಳಿದಾಗ ಹೇಳ್ಯಾರ ಅವರು. ತುಂಬ ಒಂದು ಇವ್ರಿಗೆ ಮನ್ಸಿಗೆ ಹಿಡ್ಸ್ಯದ, ಬೆಸ್ಟ್ ರಿಸಲ್ಟ್ ಬಂದಂತಂದ್ರೆ ಅವರು MD ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರು ಭೀ ಧನ್ಯವಾದ ಸರ್.